ಹೆಲೋ ಫ್ರೆಂಡ್ಸ್, ಇವತ್ತು 9th ಸ್ಟ್ಯಾಂಡರ್ಡ್ essay 1 ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಈ ಕ್ವೆಶನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಯಮಭಯಂಕರ ಇಂಪಾರ್ಟೆಂಟ್. ಇದೇ ಮೆಥಡಲ್ಲಿ ಬರುತ್ತೆ ಕ್ವೆಶನ್ಸು. ಇಷ್ಟು ಕ್ವೆಶನ್ಸ್ ಓದಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರ್ ಮಾಡಿದ್ದೀನಿ. ಏನೋ ಒಂದು ಸಮ್ ಅಥವಾ 2 ಸಮ್ ಮಿಸ್ ಆಗಿದ್ರೂ ಕ್ಲಾಸ್ ವರ್ಕ್ನ ನೀವು ರೆಫರ್ ಮಾಡಿದ್ರೆ ಕವರ್ ಆಗುತ್ತೆ. ಫಸ್ಟು ಈ ವಿಡಿಯೋದಲ್ಲಿರೋ ಎಲ್ಲ ಕ್ವೆಶನ್ಸು ಓದಿ, ಆಮೇಲೆ ಕ್ಲಾಸ್ ವರ್ಕ್ ಟೈಮ್ ಇದ್ದರೆ ರೆಫರ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟ್ ಕ್ವೆಶನ್, ಶೋ ದಟ್ 0.5 ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ p/q. ಸೆಕೆಂಡ್ ಒನ್, ಫೈಂಡ್ ದ ಪ್ರಾಡಕ್ಟ್ ಆಫ್ 2√3 into 2√5. Third question, write the degree a non-zero constant polynomial. Fourth question, 5x to the power 4 plus 2x to the power 3 minus 7x square plus 2. What is the degree of the polynomial? Fifth question, what are the coordinates of the origin? Sixth question, write 4 is equals to 5x minus 3y in the form of ax plus by plus c is equals to 0. Seventh question, write any one Euclid's axiom. any one ಅಲ್ಲ 2 or 3 ನೀವು ಕಲ್ತ್ಕೊಂಡಿರಿ. Eighth one, name any 2 types of angles. Ninth question, find 4 rational number between 2/5 and 3/5. 10th one, write any 2 Euclid's postulates. 11th one, if a point C lies between 2 points A and B, if AC is equals to BC, then prove that AC is equals to 1/2 AB. Explain by drawing the diagram. 12th one, verify whether 2 and zeros of the polynomial x square minus 2x. Next question, factorize y square minus 5y plus 6 is 14th one, find the value of k if x is equals to 2 and y is equals to 1. In the equation 2x plus 3y is equals to k. 15th one, locate √2 √3 on number line. 16th one, rationalize the denominator 1/7 plus 3√2. 17th one, factorize 8x cube plus y cube plus 27z cube is minus 18xyz. Next, 18th question, verify x cube plus y cube is equals to x plus y into x square minus xy plus y square. 19th one, find the following products using identities. ಓದ್ಕೊಳ್ಳಿ ಫಸ್ಟು ಮತ್ತು ಸೆಕೆಂಡು ಪ್ರಾಕ್ಟೀಸ್ ಮಾಡಿ. 20th ಕ್ವೆಶನ್ನು ನಾನು 20th ಕ್ವೆಶನ್ ಇವಾಗ ಬಿಟ್ಬಿಡಿ, ಮುಂದೆ ಹಾಕ್ತೀನಿ. 21st, ವಾಟ್ ಈಸ್ ದ ನೇಮ್ ಆಫ್ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಇನ್ ಕಾರ್ಟೀಷಿಯನ್ ಪ್ಲೇನ್. ಇದೇ ಥರ ಇನ್ನೊಂದು ಕ್ವೆಶನು ಕೇಳ್ಬೋದು, ವಾಟ್ ಈಸ್ ದ ಅನದರ್ ನೇಮ್ ಆಫ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಅಂತ. ಸೊ ಅದನ್ನು ರೆಡಿಯಾಗಿ. 22nd, ವಾಟ್ ಈಸ್ ದ ನೇಮ್ ಆಫ್ ಈಚ್ ಪಾರ್ಟ್ ಆಫ್ ಎ ಪ್ಲೇನ್ ಫಾರ್ಮ್ಡ್ ಬೈ 2 lines. 23rd, represent 11.3 in number line, root 11.3 in number line. Next, to evaluate 104 cube and 95 into 96. Next question, write 4 solution for equation 2x plus y is equals to 7 and draw the graph. 26th, simplify the following. ಸೊ ಅದನ್ನೆಲ್ಲ ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ರೈಟ್ ದ ಆನ್ಸರ್ ಆಫ್ ದ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇದೆಯಲ್ಲ 1 2 3. ಸೊ ಅದನ್ನು ಓದ್ಕೊಳ್ಳಿ, ಸೇಮ್ ಕ್ವೆಶನ್ಸೇ ಇದೆ. ಅದನ್ನು ಓದ್ಕೋಬೇಕಷ್ಟೆ. ಸೆಕೆಂಡ್ ಒನ್ ಬೇಡ, ಸಿ ಫಿಗರ್ ರೈಟ್ ಅದು ಬೇಡ. ನೆಕ್ಸ್ಟ್ ಈ ಥಿಯರಮ್ ತುಂಬ ಇಂಪಾರ್ಟೆಂಟು, ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಬಂದರೆ ಥರ್ಡ್ ಕ್ವೆಶನ್, ಫೋರ್ತ್ ಕ್ವೆಶನ್. ಥರ್ಡ್ ಕ್ವೆಶನ್ ಅನ್ನು ಅಷ್ಟೊಂದು ಕೇಳಿಲ್ಲ, ಬಟ್ ಫೋರ್ತ್ ಕ್ವೆಶನ್, ಥರ್ಡ್ ಕ್ವೆಶನ್ ಓದಿರಿ. ಇದು ಗ್ರಾಫ್ ಒಂದು ಓದಿರಿ. ಇದು ಕೂಡ ಗ್ರಾಫೇ, ಸ್ಟ್ರೈಟ್ ಲೈನ್ ಬರುತ್ತೆ ಅನಿಸುತ್ತೆ. ಸೊ ಓದ್ಕೊಂಡಿರಿ. ನೆಕ್ಸ್ಟು ಇದು ಕೂಡ ಗ್ರಾಫೇ. ಎಸ್, ಡ್ರಾ ದ ಗ್ರಾಫ್. ಇದು ಕೂಡ ಗ್ರಾಫ್. ಇದು ಥಿಯರಮ್ಮು, ಇದು ಕೂಡ ಇಂಪಾರ್ಟೆಂಟ್, ಇದು ಓದಿ. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್. ಸೊ ರೀಡ್ ಇಟ್. ಇಲ್ಲಿ ಆನ್ಸರ್ ಕೊಟ್ಟಿಲ್ಲ, ಬರೀ ಕ್ವೆಶನ್ನು ಸ್ವಲ್ಪ ಆನ್ಸರ್ ಇದೆ, ಬಟ್ ಇಲ್ಲಿರೋ ಆನ್ಸರ್ ನೀನು ಓದಬೇಡಿ.
ನೆಕ್ಸ್ಟು ಫೈಂಡ್ 3 ಡಿಫ್ರೆಂಟ್ ಅದು ಬೇಡ, ಕ್ಲಾಸಿಫೈ ದ ಫಾಲೋಯಿಂಗ್ ನಂಬರ್ಸ್ ಇದೆಯಲ್ಲ ಅದು ಓದ್ಕೊಳ್ಳಿ. ನೆಕ್ಸ್ಟ್ ರ್ಯಾಷನಲೈಸ್, ಈ ಥರದ್ದು ಒಂದು ಕ್ವಶನ್ ಇದ್ದೇ ಇರುತ್ತೆ, ಸೊ ಅದಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಇದು 3 ಮೈನು ಓದ್ಕೊಂಡಿರಿ. ಎಲ್ಲ ಫಾರ್ಮುಲಾಸು ಕರೆಕ್ಟಾಗಿ ಓದ್ಕೊಳ್ಳಿ. ಇದರಲ್ಲಿ 2 ಮೇನ್ಸು ಓದ್ಕೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ ಇದು ಯೂಸ್ ದ ಫ್ಯಾಕ್ಟರ್ ಥಿಯರಮ್ ಟು ಡಿಟರ್ಮೈನ್ ಜಿ ಆಫ್ ಎಕ್ಸ್ ಆ್ಯಂಡ್ ಪಿ ಆಫ್ ಎಕ್ಸು ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಅಂತ ಇದೆ. ಇದು ಒಂದೇ ಒಂದು ಕ್ವಶನ್ ಹಾಕಿದ್ದೀನಿ. ಇದ್ರ ಹಿಂದೆ 2 ಕ್ವಶನ್ ಇದೆಯಲ್ಲ ಅದನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟು 4 ಸೊಲ್ಯೂಷನ್ಸ್ ಫಾರ್ ಈಚ್ ಫಾಲೋಯಿಂಗ್ ಅದೊಂದು ಓದ್ಕೊಳ್ಳಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅದೊಂದು ಓದ್ಕೊಳ್ಳಿ. ಇಷ್ಟನ್ನು ಓದಿ ಎಲ್ಲ ಫಾರ್ಮುಲಾ ಸರ್ಫೇಸ್ ಏರಿಯಾದು ಮತ್ತು ಎಕ್ಸ್ಪ್ರೆಷನ್ AM ಇಂಟು AN ಆ ಥರದ್ದು ಇದೆಯಲ್ಲ, A+B² ಈ ಥರ ಎಷ್ಟು ಫಾರ್ಮುಲಾ ಇದೆ ಎಲ್ಲನೂ ಕರೆಕ್ಟಾಗಿ ಓದ್ಕೊಂಡ್ರೆ ಅದ್ರ ಮೇಲಿರೋ ಕ್ವಶನ್ಸು ಅದ್ರ ಮೇಲೆ ಬರುತ್ತೆ. ಸೊ ಅದನ್ನು ಫಾರ್ಮುಲಾಸ್ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಇಷ್ಟೇ, ಫಾರ್ಮುಲಾಸ್ ಪ್ಲಸ್ ಈ ಕ್ವೆಶನ್ಸ್ ಓದ್ಕೊಂಡ್ರೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗಿಬೋದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಾನು ಈ ವಿಡಿಯೋದು ವ್ಯೂಸ್ ಎಷ್ಟಾಗಿದೆ ಅದನ್ನು ನೋಡಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.